ನಿಮ್ಮ ಆಲೋಚನೆ ಅಂತೆ ನಾನಷ್ಟು ಕ್ರೂರಿ ಅಲ್ಲ ಮೇಡಮ್. ನಾನು ಅವಳು ಇಬ್ರು ಇಷ್ಟಪಟ್ಟು ಮದುವೆ ಆಗಿದ್ದವರು. ನಾನಷ್ಟೊಂದು ಪ್ರೀತಿಯಿಂದ ಪ್ರೀತಿಸಿ ನನ್ನ ಹೆಂಡತಿನೇ ಕೊಲೆ ಮಾಡೋ ಅಷ್ಟು ಕ್ರೂರಿ ಅಲ್ಲ ಮೇಡಮ್. ಕ್ರೂರಿ ಅಲ್ಲ. ಮಿಸ್ಟರ್ ವಿಜಯ್, ನೀವೊಂದು ಹೇಳಿಕೆ ಕೊಟ್ಟಿದ್ದೀರಾ. ಅದೇನು ಅಂದ್ರೆ ಪ್ರತಿದಿನ ಬೆಳಿಗ್ಗೆ ಸುಮಾರು 5:30 7 ಗಂಟೆವರೆಗೂ ಜಾಗಿಂಗ್ ಮಾಡ್ತೀನಿ ಅಂತ. ಹೌದು ಮೇಡಮ್. ನೀವ್ ಜಾಗಿಂಗ್ ಮಾಡಕ್ಕೆ ಪ್ರತಿದಿನ ಬೆಳಿಗ್ಗೆ ನೀವು ಮತ್ತೆ ನಿಮ್ ಹೆಂಡತಿ ಇಬ್ರು ಜೊತೆಲ್ ತಾನೇ ಹೋಗ್ತಿದ್ದಿದ್ದು? ಹೌದು ಮೇಡಮ್. ಆ ದಿನ 2ನೇ ತಾರೀಕು ನೀವ್ ಅವತ್ತೊಬ್ರೇ ಜಾಗಿಂಗ್ ಮಾಡಕ್ ಹೋಗಿದ್ದೀರಾ. ಯಾಕೆ ನೀವು ನಿಮ್ ಹೆಂಡತಿನ ಬೆಳಿಗ್ಗೆ ಜಾಗಿಂಗ್ ಕರ್ಕೊಂಡು ಹೋಗ್ಲಿಲ್ಲ? ನೀವು ಜಾಗಿಂಗ್ ಡ್ರೆಸ್ ಹಾಕೊಳ್ಳೋದಕ್ಕೂ ನಿಮ್ ರೂಮ್ಗೆ ಹೋಗ್ಲಿಲ್ವಾ? ಕರಿಬಿಳಿ ನಾಯಿದು ಮಾವ. ಅಂಕಲ್, ನೀವು ಇವ್ರ ಜೊತೆ ಸೇರ್ಕೊಂಡ್ಬಿಟ್ರಾ ಕಂಪ್ನಿ ಕೊಡೋದಕ್ಕೆ? ನಾಳೆ ಹೆಂಗಿದ್ರು ಮೈಸೂರಿಗೆ ಹೊರಟೋಗ್ತೀನಾ. ಇನ್ನೇನಿದ್ರು ಮುಂದಿನ ತಿಂಗಳು ತಾನೇ ಬರೋದು. ಅದಕ್ಕೆ ಇದೊಂದು ಸಣ್ಣ ಪಾರ್ಟಿ ಕಣಮ್ಮ. ಸೂಪರ್ ಪಾರ್ಟಿ ಮಾಮ. ಅಂಕಲ್, ಮುಂದಿನ ತಿಂಗಳು ಬರ್ಬೇಕಾದ್ರೆ ಸರೋಜಾ ಆಂಟಿನು ನಿಮ್ ಮಗಳು ದಿವ್ಯಾನು ಕರ್ಕೊಂಬನ್ನಿ. ಮುಂದಿನ ಸಲ ಕರ್ಕೊಂಬರ್ತೀನಿ ಬಿಡಮ್ಮ. ರೀ, ನೀವು ಅಂಕಲ್ ಯಾವಾಗ ಊಟ ಮಾಡೋದು? ಟೈಮ್ ನೋಡಿದ್ದೀರಾ ಎಷ್ಟಾಯ್ತು ಅಂತ? ಚಿನ್ನ, ಇನ್ನೊಂದೆರಡು ಲಾಸ್ಟ್ ಪ್ಯಾಕ್ ಇದೆ, ಅದನ್ನ ನಾನು ಮುಗಿಸಿ ಆಮೇಲೆ ಊಟ ಮಾಡ್ಬಿಡ್ತೀವಿ. ಪ್ರತಿ ವೀಕೆಂಡ್ ನಲ್ಲೂ ಇದೇ ಮಾತನ್ನೇ ಹೇಳ್ತಾ ಇರ್ತೀರಾ ನೀವು. ಇದೇ ಲಾಸ್ಟ್ ವೀಕೆಂಡ್ ಚಿನ್ನ. ನೆಕ್ಸ್ಟ್ ವೀಕೆಂಡ್ ನಿಂದ ಈ ಮಾತುಗಳು ನಿನ್ ಕಿವಿಗೆ ಬೀಳಲ್ಲ, ಇನ್ಯಾವತ್ತು ಬೀಳಲ್ಲ. ಸರಿ, ಬೆಳಗ್ಗೆ ನಾನು ಜಾಗಿಂಗ್ ಬರೋದಿಲ್ಲ. ನನ್ನನ್ನು ಏಳಿಸ್ಬೇಡಿ ಆಯ್ತಾ? ನಂಗೆ ತುಂಬಾ ತಲೆನೋವಾಗ್ತದೆ. ವಿಜಯ್, ನನ್ನ ಊಟ ಮುಗೀತ. ನಾನು ಹೋಗಿ ಮಲಗ್ತೀನೋ. ಅಯ್ಯೋ, ಲೈಟ್ ಉರಿತಾನೆ ಆಯ್ತಲ್ಲ. ರಾತ್ರಿ ವೀಕೆಂಡ್ ಪಾರ್ಟಿ ಜೋರಿರ್ಬೇಕು. ವಿಜಯಣ್ಣ, ಆಗ್ಲೇ 5:15 ಆಯ್ತು ಟೈಮು. ಇಷ್ಟೊಂದು ಟೈಮ್ ಆಯ್ತಾ? ಲಕ್ಕಿ, ವಿಜಯಣ್ಣ, ಆ ಟೇಬಲ್ ಮೇಲೆ ಟೀ ಶರ್ಟ್ ಇದೆ, ಎತ್ಕೊಂಬ. ಸರಿ ವಿಜಯಣ್ಣ. ಇಷ್ಟೊಂದು ಕೊಟ್ಬಿಟ್ನ ರಾತ್ರಿ. ತಗೊಳ್ಳಿ ವಿಜಯಣ್ಣ. ಕೊಡು. ವಿಜಯಣ್ಣ, ಪರಿಮಳ ಅಮ್ಮವರು ಹೋಗಲ್ಲ ಇವತ್ತು ಜಾಗಿಂಗ್ಗೆ. ರಾತ್ರಿ ಏನೋ ತಲೆನೋವಂತಿದ್ಲು, ಅದಕ್ಕೆ ಜಾಗಿಂಗ್ ಬರಲ್ವಂತೆ ಇವತ್ತು ಅವಳು. ಸರಿ ಸರಿ, ನಾನು ಹಾಲು ತಗೋಬರಕ್ ಹೋಗ್ತೀನಿ. ಇಷ್ಟೇ ಮೇಡಮ್ ನಡೆದಿದ್ದು. ಜೈ ಹಿಂದ್ ಮೇಡಮ್. ಸಾಹೇಬ್ರು ಕರೀತಿದ್ದಾರೆ, ಈಗಲೇ ಬರ್ಬೇಕಂತ ಮೇಡಮ್. ಸರಿ, 1-2 ನಿಮಿಷ, ನಾನು ಬಂದೆ. ಹಲೋ, ಏನ್ ಮಾಡ್ತಿದ್ಯೋ ಚಿನ್ನು? ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ. ಮಿಸ್ಟರ್ ವಿಜಯ್, ನಿಮ್ಮ ಮನೆಯಲ್ಲಿ ಸಾಕಷ್ಟು ಹಳೆಯ ಹಾಗೂ ವಿದೇಶಿ ವೈನ್ಗಳಿರ್ಬೇಕಲ್ಲ? 1-7 ಬಾಟ್ಲುಗಳಿರ್ಬೋದು ಸರ್. ಸುಮಾರು 20-30 ವರ್ಷ ಹಳೆ ವೈನ್ಸ್ಗಳು ಸರ್. ಮನೇಲಿ ಈ ರೀತಿ ಅಕ್ರಮವಾಗಿ ಮದ್ಯವನ್ನು ಇಟ್ಕೊಳ್ಳೋದು ಅಕ್ಷಮ್ಯ ಅಪರಾಧ ಅಲ್ವಾ?
ಅಂಡರ್ ಎಕ್ಸೈಸ್ ಆಕ್ಟ್ ಸೆಕ್ಷನ್ 14 and 37 ಸಬ್ ಸೆಕ್ಷನ್ 1 and 2 ಪ್ರಕಾರ ಮನೆಯಲ್ಲಿ ಈ ರೀತಿ ಅಕ್ರಮವಾಗಿ ಮದ್ಯವನ್ನು ಇಟ್ಕೊಳ್ಳೋದು ಮಹಾಪರಾಧ ಹಾಗೂ ಸುಮೋಟೋ ಕೇಸ್ ಪ್ರಕಾರ 20,000 ದಂಡ 5 ವರ್ಷ ಜೈಲ್ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಗೊತ್ತಿದ್ಯಾ? ಸರ್ ಬೇಕಿದ್ರೆ ನಿಮಗೂ ಒಂದೆರಡು ಬಾಟ್ಲ್ ಕೊಡ್ತೀನಿ, ತಗೊಂಡೋಗಿ ಸರ್. ಏನು?